ನಮಸ್ಕಾರ ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಗಾನ ಕೋಗಿಲೆ ಭಾರತ ರತ್ನ ಲತಾ ದೀನಾನಾಥ ಮಂಗೇಶ್ಕರ್ ಅವರಿಗೆ ಬೀದರ್ ಜಿಲ್ಲೆಯ ವಿವಿಧ ಸಂಘಟನೆಗಳಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 22ರಲ್ಲಿ 12,50,000 ರೂಪಾಯಿ ಕಾಮಗಾರಿಗೆ ಪೂಜೆ ಸಲ್ಲಿಸಿದ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ. ಬೀದರ್ ನಗರಸಭೆಯ ಹಳೆ ಪ್ರದೇಶದಲ್ಲಿ 3 ಕೊಳವೆ ಬಾವಿ ಕೊರೈಸಿದ ಬೀದರ್ ಶಾಸಕ ರಹೀಂ ಖಾನ್. ಬೀದರ್ ಜಿಲ್ಲೆಯ ಒಟ್ಟು 32 ಜನರಿಗೆ ಕೃತಕ ಕೈಕಾಲು ಹಾಗೂ ಪರಿಕರಗಳು ಜೋಡಿಸುವ ಕಾರ್ಯಕ್ರಮ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲಾ ಅಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಭೆ. ಬೀದರ್ನ ನೂತನ ಜಿಲ್ಲಾಧಿಕಾರಿಯಾಗಿ ಗೋವಿಂದ್ ರೆಡ್ಡಿ ಅಧಿಕಾರ ಸ್ವೀಕಾರ. ಜಾತ್ಯತೀತ ಜನತಾದಳ ಪಕ್ಷದ ನೂತನ ಕೋರ ಕಮಿಟಿ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಶೂಷಣಪ್ಪ ವಾಲಿ ಅವರ ಧರ್ಮಪತ್ನಿ ಶ್ರೀಮತಿ ಶಕುಂತಲಾ ವಾಲಿ ಅವರು ನಿಧನರಾಗಿದ್ದಕ್ಕೆ ಸೋನಿ ನ್ಯೂಸ್ ಬೀದರ್ ಸುದ್ದಿವಾಹಿನಿಯ ವ್ಯವಸ್ಥಾಪಕ ಸಂಪಾದಕರಾದ ದೇವೇಂದ್ರ ಆರ್ ಸೋನಿ ಅವರು ಸಂತಾಪ ಸೂಚಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ವಿಶ್ವದ ಸಂಗೀತ ಪ್ರೇಮಿಗಳ ತಮ್ಮ ವಿರಹ, ಪ್ರೇಮ ಇತ್ಯಾದಿ ಸೇರಿದಂತೆ 50,000ಗಿಂತ ಹೆಚ್ಚು ಹಾಡುಗಳು, 2,000ಕ್ಕೂ ಅಧಿಕ ಸಿನಿಮಾಗಳಲ್ಲಿ 36ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡುವ ಮೂಲಕ ಸರ್ವರ ಮನೆಗೆದ್ದು ಮನೆ ಮಾತಾಗಿದ್ದ ಗಾನ ಕೋಗಿಲೆ ಭಾರತ ರತ್ನ ದೀದಿ ಅಕ್ಕ 92 ವರ್ಷದ ವಯಸ್ಸಿನಲ್ಲಿ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದ ಲತಾ ದೀನಾನಾಥ ಮಂಗೇಶ್ಕರ್ ಅವರಿಗೆ ಬೀದರ್ ನಗರದ ವಿವಿಧೆಡೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಲತಾ ಮಂಗೇಶ್ಕರ್ ಅವರ ಅಭಿಮಾನಿಗಳಿಂದ 2 ನಿಮಿಷ ಮೌನಾಚರಣೆ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಬೀರು ಸಿಂಗ್ ಮತ್ತು ನರ್ಸಿಂಗ್ ಸಾಮ್ರಾಟ್ ನೇತೃತ್ವದಲ್ಲಿ ನಡೆಯಿತು. ಬೀರು ಸಿಂಗ್ ಅವರು ಮಾತನಾಡುತ್ತಾ, ಲತಾ ಮಂಗೇಶ್ಕರ್ ಅವರ ನಿಧನದಿಂದ ದೇಶ ಅಲ್ಲದೆ ವಿಶ್ವಕ್ಕೆ ಭಾರಿ ಹಾನಿಯಾಗಿದೆ, ಅಲ್ಲದೆ ಸಂಗೀತ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು. ನರ್ಸಿಂಗ್ ಸಾಮ್ರಾಟ್ ಅವರು ಮಾತನಾಡುತ್ತಾ, ಲತಾ ಮಂಗೇಶ್ಕರ್ ಅವರು ವಿಶ್ವ ಕಂಡ ಅಪರೂಪದ ಅಪ್ರತಿಮ ಗಾಯಕಿಯಾಗಿದ್ದರು ಎಂದು ಹೇಳಿದರು. ಪ್ರಮೋದ್ ಅವರು ಮಾತನಾಡುತ್ತಾ, ಖ್ಯಾತ ಹಿನ್ನೆಲೆ ಗಾನ ಕೋಗಿಲೆ ಲತಾ ಮಂಗೇಶ್ಕರ್ ಅವರ ನಿಧನದಿಂದ ಸಂಗೀತ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು. ಮುಂತಾದವರು ಹಾಜರಿದ್ದರು. दो बात बोलो। यहाँ पे पूरी दुनिया में शोक संदेश है। एक दुख की घटना हुई आज, इसलिए लता दीदी के लिए 2 मिनट का मौन आते हुए रखा गया है। सभी उनके चाहने वालों में और पूरी दुनिया में जिन्होंने आवाज़ दी थी उनके लिए 2 मिनट। बीदर शहर के अंदर उनके चाहने वाले डॉक्टर BR अम्बेडकर सर्कल के ऊपर उनको श्रद्धांजलि कार्यक्रम का 2 मिनट का मौन आचरण किया गया और उनको दिल से श्रद्धांजलि दी गई। लता मंगेशकर हमारे भारत को एक आज़ादी से पहले से लेकर आज तक हमारे नौजवानों से लेकर पूरे भारत को एक प्रेरणा मिलती थी गीत से, और पूरी दुनिया में ही वो छाई हुई करके एक कोयल की आवाज़ है करके सभी लोगों ने उनको एक मान्यता दिया था, और आज वो हमारे बीच नहीं रही, इसलिए भारत के लिए बहुत बड़ी दुख की बात है। मैं भारत सरकार से चाहूँगा कि कल पूरे भारत में उनका एक 2 मिनट का कम से कम 1 डे, अगर हॉलीडे नहीं तो नहीं 2 मिनट का मौन करे भी, इसलिए मैं सरकार से रिक्वेस्ट करूँगा, क्योंकि बहुत बड़े गायक थे लता मंगेशकर जी। उन्होंने एक बार कहा था, नाम गुम जाएगा चेहरा ये बदल जाएगा, मेरी आवाज़ ही पहचान है अगर याद रहेगा। ये ऐसे याद रखने के लिए उनकी आवाज़ हमारे भारत में नहीं बल्कि पूरी दुनिया में वो गूंजती रहेंगी, ऐसे उनके बोलते हैं। फिर एक प्यार का नगमा है, मौजों की रवानी है, ज़िंदगी और कुछ भी नहीं, तेरी मेरी कहानी है, ऐसे भी गीत उन्होंने दिए थे। और छोड़ दे सारी दुनिया किसी के लिए, ये मुमकिन नहीं आदमी के लिए, प्यार से भी ज़रूरी कहीं काम है, प्यार सब कुछ नहीं ज़िंदगी के लिए, ऐसे सुंदर सुंदर गाने उन्होंने दिए थे। और अभी जैसे प्रमोद सर ने कहा, अरे मेरे वतन के लोगों, उसका क्या कहना, वो तो राष्ट्रीय गीत के रूप में वो अर्पित किया गया, जिन्होंने नेहरू ने भी उसको
वो गीत को चाहा। हमारे भारत के प्रथम प्रधानमंत्री पंडित जवाहरलाल नेहरू ने भी उनको जो है अवार्ड से सम्मान किया गया था, इसलिए आज उनकी बहुत याद आती है। आज बहुत दुख की बात है, बीदर के जितने भी कलाकार हैं 8-10 साल से यहाँ पे एक शाम रफ़ी के नाम एक और अनेक ऐसे लता के गाने भी यहाँ पे गाए गए। उनके बहन जी को जो है बीदर शहर के अंदर रंग मंदिर में उषा मंजिस्कर को लाके यहाँ पे नागेंद्र एस दंडे ने शो किया था, उनका भी बहुत बड़ा इसमें योगदान है। बीदर के अंदर लता मंजिस्कर का यहाँ पे बहुत बड़ा योगदान है और कुछ कारण से नहीं आ सके, मैंने उनको भी अनुमति किया गया था। फिर ಲತಾ ಮಂಗೇಶ್ಕರ್ ಅವರು ನಮ್ಮೆಲ್ಲರನ್ನು ಬಿಟ್ಟು ಅಗಲಿದ್ದಕ್ಕಾಗಿ ಇಡೀ ಭಾರತ ದೇಶವನ್ನು ದುಃಖದ ಸಂಗತಿಯಲ್ಲಿದೆ. ಅದಕ್ಕಾಗಿ ಈ ಒಂದು ಬೀದರ್ ನಗರದಲ್ಲಿ ಬೀರು ಸಿಂಗ್ ಆ್ಯಂಡ್ ನರ್ಸಿಂಗ್ ಸಾಮ್ರಾಟ್ ಇವರ ತಂಡದ ವತಿಯಿಂದ ಲತಾ ಮಂಗೇಶ್ಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು 2 ನಿಮಿಷ ಮೌನಾಚರಣೆಯನ್ನು ಸಲ್ಲಿಸುವ ಮುಖಾಂತರ ಈ ಬೀದರ್ ನಗರದಲ್ಲಿ ಎಲ್ಲ ಸಂಗಡಿಗರೊಂದಿಗೆ ಲತಾ ಮಂಗೇಶ್ಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇವೆ. ಗಾನ ಕೋಗಿಲೆ ಮತ್ತು ಪದ್ಮಭೂಷಣ ಮತ್ತು ಪದ್ಮ ವಿಭೂಷಣ ಪ್ರಶಸ್ತಿಯ ಒಂದು ಪಾತ್ರರಾಗಿರ್ತಕ್ಕಂಥ ಶ್ರೀ ಲತಾ ಮಂಗೇಶ್ಕರ್ಜಿಯವರು ಇಂದು ನಮ್ಮೊಂದಿಗಿಲ್ಲ. ಅವರ ಒಂದು ಶ್ರೇಷ್ಠವಾದ ಗಾಯನ ಭಾರತ ಸಿನಿಮಾ ರಂಗಕ್ಕೆ ಮತ್ತು ಭಾರತೀಯರಿಗೆ ಒಂದು ದೊಡ್ಡ ಕೊಡುಗೆಯಾಗಿದೆ ಮತ್ತು ದೇಶಭಕ್ತಿಯಲ್ಲಿ ಇಂದಿಗೂ ಅವರ ಒಂದು ಅಮರವಾದಂಥ ಒಂದು ಗಾನ ಮೇರೆ ವತನ್ ಕೆ ಲೋಗೋ ಎನ್ನುವಂಥ ಒಂದು ಗಾನದಲ್ಲಿ ಈ ಒಂದು ಹಾಡನ್ನು ಕೇಳಿದಾಗ ಮೈಯಲ್ಲಿ ಒಂದು ದೇಶಭಕ್ತಿ ಉಕ್ಕುವಂಥ ಒಂದು ರಾಗದ ಮುಖಾಂತರ ದೇಶಭಕ್ತಿಗೆ ಅವರ ಕೊಡುಗೆ ಮತ್ತು ಸಿನಿಮಾ ರಂಗಕ್ಕೆ ಅವರ ಒಂದು ಅಪಾರ ಕೊಡುಗೆ, ಅವರಿಗೆ ಒಂದು ಎಂದೂ ಮರೆಯದಂಥ ಒಂದು ವ್ಯಕ್ತಿತ್ವ, ಅಂಥ ಒಂದು ವ್ಯಕ್ತಿ ನಮ್ಮ ಮಧ್ಯದಲ್ಲಿಲ್ಲ. ಅದೆಲ್ಲ ನಮ್ಮ ತುಂಬ ವಿಷಾದನೀಯ ಸಂಗತಿಯಾಗಿದೆ. ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 22ರ ವಿದ್ಯಾನಗರ ಕಾಲೋನಿಯ ಚರ್ಚ್ ಹತ್ತಿರದ ಚಂದ್ರಪ್ಪ ಮನೆಯಿಂದ ಜಾಲಾಂಧರ ಮಲ್ಕಾಪುರ ಅವರ ಮನೆಗಳಿಗೆ 12,50,000 ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ ಅವರು ಗುದ್ದಲಿ ಪೂಜೆ ಸಲ್ಲಿಸಿದರು. ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 22ರ ವಿದ್ಯಾನಗರ ಕಾಲೋನಿಯ ಚರ್ಚ್ ಹತ್ತಿರದ ಚಂದ್ರಪ್ಪ ಮನೆಯಿಂದ ಜಾಲಾಂಧರ ಮಲ್ಕಾಪುರೆ ಅವರ ಮನೆಯವರಿಗೆ 12,50,000 ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ ಅವರು ಗುದ್ದಲಿ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡುತ್ತಾ ವಿಶ್ವದ ಗಾನ ಕೋಗಿಲೆ ಲತಾ ಮಂಗೇಶ್ಕರ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಬೀದರ್ ನಗರದ ವಿದ್ಯಾನಗರ ಕಾಲೋನಿಯಲ್ಲಿ 12,50,000 ರೂಪಾಯಿ ವೆಚ್ಚದಲ್ಲಿ 5 ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ರಾಜಾರಾಮ್ ಚಿಟ್ಟ, ರಾಕೇಶ್ ಪಪ್ಪು, ವಿದ್ಯಾನಗರ ಕಾಲೋನಿಯ ನಾಗರಿಕರು ಇದ್ದರು. ओम चंद्रमा मनसो जातक्षः सूर्यो जातः श्रोत्रद्वयच प्रणच मुखादग्निर्जायता ओम सर्वगणगुं शते आत्मसनि लोकसनि अग्निः प्रजां बहुलां मे ओम अग्निर्देवता वाता देवता सूर्यो देवता चंद्रमा देवता वसवो देवता रुद्रा देवता द्वितीया देवता मरुतो देवता विश्वे देवा देवताः हरिः ओम इदगुं ಸರಿ ಕಡಿದ್ರೆ ಪಪ್ಪು ಹಣ ಮೇಲೆ ಬರ್ರಿ ಶ್ರೀಕಾಂತ್
ಮನೆಯೊಳಗೆ ಒಂದು ಪಂಚು ಸ್ವಲ್ಪ ಹಿಡಿದ್ರು ತಂದಿರೋದು ಸ್ವಲ್ಪ ಈ ಕಡೆ ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗೆ ಪಾತ್ರರಾದಂಥ ಗಾನಕೋಗಿಲೆ ಹಿರಿಯ ಗಾಯಕಿ ಲತಾ ಮಂಗೇಶ್ಕರ್ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿರುವುದು ನಮ್ಮ ದೇಶಕ್ಕೆ ದೊಡ್ಡ ಒಂದು ನಷ್ಟ. ವಯೋವೃದ್ಧರಾಗಿದ್ದರು, ಆದರೂ ಕೂಡ ಅವರ ಅಗಲಿಕ್ಕೆ ಈ ದೇಶ ಎಂದು ಸಹಿಸ್ಕೊಳ್ಳಾರ್ದಂಥ ಒಂದು ನೋವು. ಅವ್ರ ಕುಟುಂಬ ಸದಸ್ಯರಿಗೂ ಅವರ ಅನುಯಾಯಿಗಳಿಗೂ, ವಿಶೇಷವಾಗಿ ಭಾರತವಾಸಿಗಳು ಲತಾ ಮಂಗೇಶ್ಕರ್ ಅವರು ನಮ್ಮಿಂದ ಅಗಲಿರುವಂಥ ಈ ಒಂದು ದುಃಖದ ಸಂಗತಿಯನ್ನು ಸಹಿಸ್ಕೊಳ್ಳೋಂಥ ಶಕ್ತಿ ಭಗವಂತ ಎಲ್ಲರಿಗೆ ಕೊಡಲಿ ಅಂಥೇಳಿ, ಅವರ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನು ಒದಗಿಸಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬೀದರ್ ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಬರುವಂಥ ವಾರ್ಡ್ ನಂಬರ್ 22ರಲ್ಲಿ, ಅಂದರೆ ನಮ್ಮ ಪಪ್ಪೂರು ವಾರ್ಡ್ನಲ್ಲಿ ಭಾಳ ದಿವಸಗಳಿಂದ ಈ ಜನರ ಬೇಡಿಕೆ ಆಗಿತ್ತು. 22ನೇ ವಾರ್ಡ್ನಲ್ಲಿ ಈ 8ನೇ ಕ್ರಾಸ್ ಈ ಭಾಗದಲ್ಲಿ ಇವತ್ತು 5 ಕಾಮಗಾರಿಗಳು, CC ರಸ್ತೆ ಮತ್ತು CC ಡ್ರೈನ್, ಒಂದೊಂದು 2.5 ಲಕ್ಷ, ಅಂದರೆ 12,50,000 ಒಂದು CC ರಸ್ತೆ ಮತ್ತು ಒಳಚರಂಡಿಯನ್ನು ಪೂಜೆಯನ್ನು ಮಾಡಿದ್ವಿ. ಈ ರಸ್ತೆ ಮತ್ತು ಒಳಚರಂಡಿ ಒಳ್ಳೆಯ ಗುಣಮಟ್ಟದಾಗಿ ಮಾಡಿಕೊಂಡು ಇದರ ಸಂಪೂರ್ಣ ಸದುಪಯೋಗ ಪಡಿಬೇಕಿಲ್ಲ ನಿವಾಸಿಗಳು ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬೀದರ್ ನಗರದ ಹಳೆ ಪ್ರದೇಶದಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಬೀದರ್ ನಗರದ ಮೊಹಮ್ಮದ್ ಗವಾನ್ ಕಾಲೇಜು, ಮಿನಾರ್ ಚೌಕ್ ಸೇರಿದಂತೆ ಶಾಸಕರ ಅನುದಾನದಡಿಯಲ್ಲಿ ಕೊಳವೆ ಬಾವಿಗಳು ಕೊರೆಯಿಸುವ ಮೂಲಕ ಹಳೆ ಪ್ರದೇಶದಲ್ಲಿ ನಾಗರಿಕರ ಬಹುದಿನದ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸಿದ್ದಾರೆ. ಬೀದರ್ ನಗರದ ಹಳೆ ಪ್ರದೇಶದಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಬೀದರ್ ನಗರದ ಮೊಹಮ್ಮದ್ ಗವಾನ್ ಕಾಲೇಜು, ಮಿನಾರ್ ಚೌಕ್ ಸೇರಿದಂತೆ ವಿವಿಧ ಒಂದು ಕಡೆ ಶಾಸಕರ ಅನುದಾನದಡಿಯಲ್ಲಿ ಒಂದು ಕೊಳವೆ ಬಾವಿಗಳು ಕೊರೆಯಿಸುವ ಮೂಲಕ ಹಳೆ ಪ್ರದೇಶದ ನಾಗರಿಕರ ಬಹುದಿನದ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸಿದ್ದಾರೆ. ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ, ಹಳೆ ಪ್ರದೇಶದ ಜನರ ಕುಡಿಯುವ ಸಮಸ್ಯೆ ನೀಗಿಸಲು ಒಂದು ಕೊಳವೆ ಬಾವಿಗಳು ಶಾಸಕರ ಅನುದಾನದಡಿಯಲ್ಲಿ ಪೂರೈಸಲಾಗಿದೆ ಎಂದು ಹೇಳಿದರು. ನಗರಸಭೆ ಸದಸ್ಯರಾದ ನಾಗರಿಕೊಬ್ಬರು ಮಾತನಾಡುತ್ತಾ, ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಹಳೆ ನಗರದ ಪ್ರದೇಶದ ಬಹು ಬೇಡಿಕೆಗಳು ಈಡೇರಿಸಿ ಈ ಭಾಗದ ಕುಡಿಯುವ ನೀರಿನ ಬಹು ವರ್ಷಗಳ ಸಮಸ್ಯೆ ನಿವಾರಣೆ ಮಾಡಿದ್ದಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರಥಮ ದರ್ಜೆ ಗುತ್ತೇದಾರ್ ಬುದ್ಧ ಪ್ರಕಾಶ್ ಭಾವಿಕೊಟ್ಟಿ ಅವರು ಸೇರಿದಂತೆ ಬೀದರ್ ನಗರ ಹಳೆ ಪ್ರದೇಶದ ನಾಗರಿಕರು ಇದ್ದರು. सब इधर देखो अक्षर भाई को हमारे नाम अशफाक इधर पीछे पीछे जो माइंड पीछे लेना आप ज़्यादा ठहरे तो आता नहीं आता टेक्निकल है पूरा मामला नहीं वो दिखता नहीं साहब क्या थोड़ा बैक आ जाओ ये तो कड़ी और डिलीट हुआ मंगते हो सर ಯಾವುದು ಯಾವ
सर जरा खुला है मैल भी देखो ऊपर गिरे तो खुला खुला हो जाओ सब लोग आते बंद ऑर्डर बराबर। पूरे हमारे हिंदुस्तान के महा एक गायक लता मंगेशकर का देहांत हुआ है। हम सब मिलके उनको श्रद्धांजलि देते हैं और आत्मा शांति के लिए दुआ मांगते हैं। पूरे हिंदुस्तान के बोले तो पूरे वर्ल्ड में भी उनका नाम हो चुका है। हमारा हिंदुस्तान का नाम बहुत ऊपर ऊंचा लेके गए हैं। तो वैसे संगीत वैसे सॉन्ग्स मैं समझता हूँ आज फिर से कभी ऐसे सॉन्ग्स आना बहुत बड़ी मुश्किल है। इसलिए हम सब लोग मिलके उनको श्रद्धांजलि देते हैं। और साथ ही साथ मैं अभी यहाँ गावन चौक के पास एक बोरवेल का उद्घाटन किया हूँ। इस तरह से टोटल हर वार्ड में कम से कम 2 या 3 बोरवेल रखा हूँ मैं। टोटल 1 करोड़ 60 लाख रुपए के ये बोरवेल हैं। तो 35 वार्ड है। हर 35 वार्ड में किसी वार्ड में 2, किसी वार्ड में 3, किसी वार्ड में 4-4 बोरवेल, क्योंकि आने वाले दिन में पानी की किल्लत ना हो एडवांस में मैं बोरवेल मारने लगा रहा हूँ। और इस वार्ड के काउंसलर हमारे खदीर भाई हैं अभी प्रेजेंट। इससे पहले इशू पहलवान थे इस वार्ड के काउंसलर। और यहाँ के लोगों का बहुत डिमांड था इस एरिया में। जब भी 24/7 का कभी प्रॉब्लम हो गया तो यहाँ बोरवेल रहना बोल के। इस तरह से पानी की समस्या को लोग डरिए मत। जितने भी बोरवेल हो, जितने भी पाइपलाइन हो, वो पूरा कराएंगे। और साथ ही साथ जो भी डेवलपमेंट का काम है वो भी पूरा हम करेंगे। शुक्रिया। मैं जो है वार्ड नंबर 8 से नुमाइंदगी करता हूँ। एमएलए साहब को बार बार हम जो है रिक्वेस्ट करे थे, इस एरिया में प्रॉब्लम है पानी का, तो लिहाजा उन्होंने 3 बोर सेंक्शन करे। इधर टोटल सिटी में 35 वार्ड में हर जगह सहूलत के हिसाब से, ज़रूरत के हिसाब से उन्होंने अलाट किए हैं। जिस तरीके से हमारे वार्ड में 3 करे हैं। अब ऑलरेडी एक यहाँ गाँव चौक फरशपुरे की मस्जिद के बाजू अभी ओपनिंग हुआ, और 2 जो है मनार तालीम पठान गली में एक है, और एक जामुन गली में 2, वहाँ भी पूरी गाड़ियाँ लगे हुए हैं। और इसके बाद एमएलए साहब वहाँ भी ओपनिंग करेंगे इंशाल्लाह। और यहाँ के लोगों की तकलीफ ये पानी की ख़त्म हो जाएंगे इंशाल्लाह हमारे वार्ड की। ಬೀದರ್ ನಗರದ ಪನ್ನಲಾಲ್ ಹಿರಲಾಲ್ ಕಾಲೇಜಿನಲ್ಲಿ ಬೀದರ್ ಜಿಲ್ಲೆಯ ಒಟ್ಟು 32 ಜನರಿಗೆ ಕೃತಕ ಕೈಕಾಲು ಹಾಗೂ ಪರಿಕರಗಳು ಜೋಡಿಸುವ ಕಾರ್ಯಕ್ರಮವು ಜರುಗಿತು. ಕೇಂದ್ರ ನೂತನ ಹಾಗೂ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಯ ರಾಜ್ಯ ಸಚಿವರಾದ ಭಗವಂತ್ ಖೂಬಾ ಅವರ ಮುಂದಾಳತ್ವದಲ್ಲಿ 2021 ನವೆಂಬರ್ 11ರಂದು ಬೀದರ್ ಜಿಲ್ಲೆಯಲ್ಲಿ ನಡೆದಿದ್ದ ಉಚಿತ ಶಿಬಿರದಲ್ಲಿ ಈ 32 ಜನರಿಗೆ ಕೃತಕ ಕೈಕಾಲು ಜೋಡಿಸುವುದಾಗಿ ತಿಳಿಸಲಾಗಿತ್ತು. ಅದರಂತೆ ಈ ಕಾರ್ಯವು ಜರುಗಿತು. ಕೇಂದ್ರ ಸಚಿವರ ಮಾರ್ಗದರ್ಶನದಂತೆ ರಾಜಸ್ಥಾನದ ನಾರಾಯಣ ಸೇವಾ ಸಂಸ್ಥಾನ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೀದರ್ ನಗರದ ಪನ್ನಲಾಲ್ ಹಿರಲಾಲ್ ಕಾಲೇಜಿನಲ್ಲಿ ಜಿಲ್ಲೆಯ ಒಟ್ಟು 32 ಜನರಿಗೆ ಕೃತಕ ಕೈಕಾಲು ಹಾಗೂ ಪರಿಕರಗಳು ಜೋಡಿಸುವ ಕಾರ್ಯಕ್ರಮವು ಜರುಗಿತು. ಕೇಂದ್ರ ನೂತನ ಹಾಗೂ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಯ ರಾಜ್ಯ ಸಚಿವರಾದ ಶ್ರೀ ಭಗವಂತ್ ಖೂಬಾ ಅವರ ಮುಂದಾಳತ್ವದಲ್ಲಿ 2021 ನವೆಂಬರ್ 11ರಂದು ಜಿಲ್ಲೆಯಲ್ಲಿ ನಡೆದಿದ್ದ ಉಚಿತ ಶಿಬಿರದಲ್ಲಿ ಈ 32 ಜನರಿಗೆ ಕೃತಕ ಕೈಕಾಲು ಜೋಡಿಸುವುದಾಗಿ ತಿಳಿಸಲಾಗಿತ್ತು. ಅದರಂತೆ ಇಂದು ಈ ಕಾರ್ಯವು ಜರುಗಿತು. ಕೇಂದ್ರ ಸಚಿವರ ಮಾರ್ಗದರ್ಶನದಂತೆ ರಾಜಸ್ಥಾನದ ನಾರಾಯಣ ಸೇವಾ ಸಂಸ್ಥಾನ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವು ಇಂದು ಜರುಗಿತು. ರಾಜಸ್ಥಾನದ ನಾರಾಯಣ ಸೇವಾ ಸಂಸ್ಥಾನದ ಅವರು ಮಾತನಾಡುತ್ತಾ ಒಟ್ಟು 32 ಜನರಿಗೆ 37 ಪರಿಕರಗಳು ಜೋಡಣೆ ಮಾಡಲಾಗಿರುತ್ತದೆ. 12 ಕೃತಕ ಕೈ, 15 ಕೃತಕ ಕಾಲು ಮತ್ತು 10 ಕ್ಲಪ್ಪರ್ಗಳು ಜೋಡಣೆ ಮಾಡಲಾಗಿದೆ. ಕೃತಕ ಕೈಕಾಲು ಹಾಗೂ ಕ್ಲಪ್ಪರ್ ಜೋಡಣೆ ಮಾಡಿಕೊಂಡು ಜನತೆ ನಮಗೆಲ್ಲ ಇದು ಒಂದು ಹೊಸ ದಿನವಾಗಿದೆ. ಇನ್ನೊಬ್ಬರ ಸಹಾಯವಿಲ್ಲದೆ ನಮ್ಮ ಕೈಲಾದಷ್ಟು ನಾವು ನಮ್ಮ ಜೀವನ ಸಾಗಿಸಬಹುದು. ಎಷ್ಟು ಕಡೆ ಕ್ಯಾಂಪ್ಗಳು ಮಾಡಿ ಕೇವಲ ಪರೀಕ್ಷೆ ಮಾಡಿಸಿ ಬಿಡುತ್ತಾರೆ. ಆದರೆ ನಮ್ಮ ಸಚಿವರು ಶಿಬಿರದಲ್ಲಿ ಹೇಳಿದಂತೆ ನಮಗೆ ಇಂದು ಕೈಕಾಲುಗಳು ಜೋಡಿಸಿದ್ದಾರೆ. ಸಚಿವರಾದ ಭಗವಂತ್ ಖೂಬಾ ಅವರಿಗೆ ಹಾಗೂ ನಾರಾಯಣ ಸೇವಾ ಸಂಸ್ಥಾನದವರಿಗೆ ನಾವು ಚಿರಋಣಿಯಾಗಿರಲಿದ್ದೇವೆ ಎಂದು ಫಲಾನುಭವಿಗಳು ತಮಗಾದ ಸಂತೋಷವನ್ನು ವ್ಯಕ್ತಪಡಿಸಿ ಧನ್ಯವಾದಗಳು ತಿಳಿಸಿದರು. ಪನ್ನಲಾಲ್ ಹಿರಲಾಲ್ ಕಾಲೇಜಿನ ಅಧ್ಯಕ್ಷರಾದ ರಾಜ್ಕುಮಾರ್ ಅಗ್ರವಾಲ್ ಅವರು ಮಾತನಾಡುತ್ತಾ 2021 ನವೆಂಬರ್ 11ರಂದು ನಡೆದ ಶಿಬಿರದಂದು 5 ಜನರಿಗೆ ತ್ರಿಚಕ್ರ ಸೈಕಲ್, 5 ವೀಲ್ಚೇರ್, 25 ಬೇಸ್ಕಿ ಕ್ರಚರ್,
930 ಜನರಿಗೆ ಕಣ್ಣಿನ ಔಷಧ ಹಾಗೂ 870 ಜನರಿಗೆ ಕನ್ನಡಕ, 231 ಜನರಿಗೆ ಕಿವಿಗೆ ಸಂಬಂಧಿಸಿದ ಶ್ರಾವಣ ಯಂತ್ರಗಳು ನೀಡಲಾಗಿತ್ತು. ಫಲಾನುಭವಿಯೊಬ್ಬರು ಮಾತನಾಡುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ನಾರಾಯಣ ಸೇವಾ ಸಂಸ್ಥಾನದ ಸಿಬ್ಬಂದಿಗಳಿಗೆ ಪನ್ನಲಾಲ್ ಹಿರಲಾಲ್ ಕಾಲೇಜಿನ ಅಧ್ಯಕ್ಷರಾದ ರಾಜ್ಕುಮಾರ್ ಅಗ್ರವಾಲ್ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಮತ್ತು ಗುರುದ್ವಾರ ಸಂಸ್ಥಾನದ ಮುಖ್ಯಸ್ಥರಾದ ಪುನೀತ್ ಸಿಂಗ್ ಅವರಿಗೆ ಕೇಂದ್ರ ಸಚಿವರ ಕಾರ್ಯಾಲಯದಿಂದ ಧನ್ಯವಾದಗಳು ತಿಳಿಸಿದರು. ಕೇಂದ್ರ ರಾಜ್ಯ ಸಚಿವರ ಆಪ್ತ ಸಹಾಯಕರಾದ ಅಮರ್ ಹಿರೇಮಠ ಅವರು ಮಾತನಾಡುತ್ತಾ ಬೀದರ್ ನಗರದ ಪನ್ನಲಾಲ್ ಹಿರಲಾಲ್ ಕಾಲೇಜಿನಲ್ಲಿ ಜಿಲ್ಲೆಯ ಒಟ್ಟು 32 ಜನರಿಗೆ ಕೃತಕ ಕೈಕಾಲು ಹಾಗೂ ಪರಿಕರಗಳು ಜೋಡಿಸುವ ಕಾರ್ಯಕ್ರಮವು ಜರುಗಿತು. ಕೇಂದ್ರ ನೂತನ ಹಾಗೂ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಯ ರಾಜ್ಯ ಸಚಿವರಾದ ಶ್ರೀ ಭಗವಂತ್ ಖೂಬಾ ಅವರ ಮುಂದಾಳತ್ವದಲ್ಲಿ 2021 ನವೆಂಬರ್ 11ರಂದು ಜಿಲ್ಲೆಯಲ್ಲಿ ನಡೆದಿದ್ದ ಉಚಿತ ಶಿಬಿರದಲ್ಲಿ ಈ 32 ಜನರಿಗೆ ಕೃತಕ ಕೈಕಾಲು ಜೋಡಿಸುವುದಾಗಿ ತಿಳಿಸಲಾಗಿತ್ತು. ಅದರಂತೆ ಕಾರ್ಯವು ಜರುಗಿತು. ಕೇಂದ್ರ ಸಚಿವರ ಮಾರ್ಗದರ್ಶನದಂತೆ ರಾಜಸ್ಥಾನದ ನಾರಾಯಣ ಸೇವಾ ಸಂಸ್ಥಾನ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವು ಇಂದು ಜರುಗಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ರಾಜ್ಯ ಸಚಿವರ ಆಪ್ತ ಸಹಾಯಕರಾದ ಅಮರ್ ಹಿರೇಮಠ, ನಾರಾಯಣ ಸೇವಾ ಸಂಸ್ಥಾನದ ಶಿಬಿರ ಪ್ರಭಾರಿ ಶ್ರೀ ಹರಿಪ್ರಸಾದ್ ಲಡ್ಡಾ ಹಾಗೂ ಸಿಬ್ಬಂದಿಗಳಾದ ಶ್ರೀ ಮಹೇಂದ್ರ ಸೇನ್, ಶ್ರೀ ಕಿಶನ್, ಪನ್ನಲಾಲ್ ಹಿರಲಾಲ್ ಕಾಲೇಜಿನ ಅಧ್ಯಕ್ಷರಾದ ಶ್ರೀ ರಾಜ್ಕುಮಾರ್ ಅಗ್ರವಾಲ್, ಕಾರ್ಯದರ್ಶಿಗಳಾದ ಶ್ರೀ ಬ್ರಿಜ್ ಕಿಶೋರ್ ಮಾಲಾನಿ ಹಾಗೂ ಸಮಾಜ ಸೇವಕರಾದ ಶ್ರೀ ನಾಗರಾಜ್ ಕರ್ಪೂರೆ ಹಾಗೂ ಜಿಲ್ಲಾ ವಿಕಲಚೇತನರ ಅಧಿಕಾರಿ ಶ್ರೀ ಜಗದೀಶ್ ಅವರು ಉಪಸ್ಥಿತರಿದ್ದರು. कितने साल की घटना है? 95 में हुआ सर। इसके बाद कहीं आप गए थे? हाँ गया था सर। नारायण सेवा संस्थान के बारे में जानकारी है आपको? जयपुर गया था सर। अच्छा अभी अच्छा हुआ, अच्छा काम। मंत्री जी कुंभा जी ने कार्य नारायण सेवा से मिलकर कैसा किया है? कैसा लग रहा है आपको? कुंभा साहब को बहुत धन्यवाद करता हूँ मैं, ये स्कूल वाले को बहुत उनको धन्यवाद करता हूँ, सब बनने वाले को सबको धन्यवाद करता हूँ, बहुत अच्छा कार्य किया गया। ये संस्थान आपका नाम क्या है? इस संस्थान दिव्यांग भाई बहनों को यहाँ इस दिव्यांग भाई बहनों के जांच एवं उनके कृत्रिम अंग के लिए आज 11 नवंबर को दिन चुना था और जिन दिव्यांग भाई बहनों का आज आर्टिफिशियल लिम्ब लगा है और उनके आर्टिफिशियल लगने का आज सुनहरा अवसर है। जिस दिन अगर ये दिव्यांग भाई बहनों के लिए और अगर ये खुंबा साहब की टीम और ये ट्रस्टी लोग इस कार्य के आगे नहीं आते तो हो सकता है दिव्यांग भाई बहनों को आज का सुनहरा अवसर नहीं मिल पाता। लेकिन मैं धन्यवाद देना चाहता हूँ एक बार और नारायण सेवा संस्थान और यहाँ बिदर सेवा समर्थ टीम को, इन्होंने एक अच्छा कार्य आज किया है, जिसके लिए बहुत बहुत धन्यवाद। बिदर की जनता की ओर से नारायण सेवा संस्था को वे बधाई के पात्र हैं और उससे भी ज़्यादा हमारे लोकप्रिय बिदर के नेता और भगवंत खोबा जी के अथक प्रयासों से बिदर के इतिहास में ये पहली बार मानव सेवा का अभूतपूर्व कार्य हुआ है। उसके लिए मैं बिदर की जनता की ओर से, सभी अपंग भाई बहनों की ओर से भगवंत खोबा जी के इस प्रयास के लिए कोटि कोटि उनको नमन करता हूँ और उन्हें आशा करता हूं कि आगे वे भी इसी प्रकार की मानव सेवा के कार्य करेंगे। वे बहुत ही बधाई के पात्र हैं और मैं नारायण सेवा संस्था को भी हार्दिक बधाई देता हूं। उनकी सेवा के लिए उनको भी कोटि कोटि नमन करता हूं। आपको विदित होना चाहिए कि गत हमारा जो मेडिकल कैंप हुआ था उसमें 32 लोगों का चयन हुआ था जिनको कैलिबर और कृत्रिम हाथ पैर लगाने के लिए आज सब लोगों को 15 दिन पहले से फ़ोन करके आज बुलाया गया। उन सभी लोगों को आज कृत्रिम हाथ पैर वगैरह एक्सपर्ट डॉक्टर नारायण सेवा समिति के आके आज लगा रहे हैं और सभी को यहाँ पर भोजन वगैरह उनका सभी का उचित इंतजाम संस्था की ओर से किया गया है। ಕೇಂದ್ರ ಸಚಿವರ ಮಾರ್ಗದರ್ಶನದಲ್ಲಿ ಕಳೆದ ನವೆಂಬರ್ 11ನೇ ತಾರೀಕು ಬೀದರ್ ಲೋಕಸಭಾ ಕ್ಷೇತ್ರದ ದಿವ್ಯಾಂಗರಿಗಾಗಿ ಒಂದು ಉಚಿತ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಆ ಶಿಬಿರದಲ್ಲಿ ಸುಮಾರು ಒಂದು 400ಕ್ಕಿಂತ ಜಾಸ್ತಿ ಜನರಿಗೆ ಉಚಿತ ಕನ್ನಡಕ ಕೊಡಲಾಗಿತ್ತು, ಆಯಿತು ಇಯರ್ ಮಷಿನ್ಸ್ ಕೊಡಲಾಗಿತ್ತು, ಆಯಿತು ವೀಲ್ ಚೇರ್ಸು ಇವೆಲ್ಲ ವೀಲ್ ಚೇರ್ಸ್ ಅದು ಕೊಡಲಾಗಿತ್ತು. ಅದೇ ದಿನ ಒಂದು 32 ಜನರಿಗೆ ಕೈ ಕಾಲು ಕಟ್ಟಾದವರಿಗೆ ನಾವು ಇಲ್ಲೆಲ್ಲ ಮೆಜರ್ಮೆಂಟ್ ತೊಗೊಂಡು ಹೋಗಿದ್ರು. ಅದರಂತೆ ಅವತ್ತು ಮೆಜರ್ಮೆಂಟ್ ತೊಗೊಂಡು ಹೋದವರಿಗೆ ಇವತ್ತು ಅವೆಲ್ಲ ಕೈ ಕಾಲುಗಳನ್ನು ಕೂಡಿಸೋಕೆ ಉಚಿತವಾಗಿಯೇ ಎಲ್ಲವೂ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಮಗ್ರಿಗಳು ತಂದಿದ್ದಾರೆ ನಾರಾಯಣ ಸೇವಾ ಸಂಸ್ಥಾನದವರು. ಹಾಗಾಗಿ ಒಂದು 32 ಜನರು
ಕಳೆದ ಲಾಸ್ಟ್ ಟೈಮಲ್ಲಿ ಏನಾಗಿದ್ದರು ಆ 32 ಜನ ಈಗ ಬಂದಿದ್ದಾರೆ. ಅವರೆಲ್ಲರಿಗೂ ಉಚಿತವಾಗಿ ಕೃತಕ ಕೈಕಾಲುಗಳು ಕೊಡಿಸ್ತಾ ಇದ್ದಾರೆ, ಕ್ಲಿಪ್ಪರ್ಸ್ ಕೊಡಿಸ್ತಾ ಇದ್ದಾರೆ. ಇವೆಲ್ಲವೂ ಉಚಿತವಾಗಿ ನಡೀತಾ ಇರೋದು. ಇದಕ್ಕಾಗಿ ಮಾನ್ಯ ಕೇಂದ್ರ ಸಚಿವರ ಪರವಾಗಿ ಈ ಕಾರ್ಯಕ್ರಮ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಮಾನ್ಯ ಕೇಂದ್ರ ಸಚಿವರ ಪರವಾಗಿ ನಾವು ನಾರಾಯಣ ಸೇವಾ ಸಂಸ್ಥಾನದವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸ್ತೀವಿ. ಇದು ಖೋಬಾಸಾಬ್ ಮಾಡ್ತಾರ ಅಂತ ನಮ್ಮ ಕಾಲು ಕುಡ್ಸ್ಕೊಳತ್ತಾರ ಅಂತ ಕಸಿ ಎಲ್ಲರಿಗೂ ಗೊತ್ತೈತಿ ರೀ. ಗೊತ್ತಾದ್ರು ನಾ ಭೀ ಒಂದು 4 ಮಂದಿ ಜನಕ್ಕೆ ಹೇಳ್ದೆ ರೀ. ಒಂದೊಂದು ಹಲ್ಬರ್ಗ ಒಬ್ಬ ಶಿವಕುಮಾರ್ ಅಂತಾರೆ, ಅವ್ರು ಅಂದರು ಹಿಂಗೆ ಹೋಗ್ಬೇಕು, ಅದು ನಮ್ಮದು ಸಾಳಿ ಹೆಸರು ಅಂದ್ರು ರೀ ಹಿರಲ್ಲ ಪಲ್ನಾಳದಾಗ. ಅವ್ರು ಫಂಕ್ಷನ್ ಮಾಡ್ತಾರೆ, ನಿಮಗೆಲ್ಲ ಹ್ಯಾಂಡಿಕ್ಯಾಪ್ ಮಂದಿಗೆ ಯಾರು ಕೈಯಿಲ್ಲ ಕಾಲಿಲ್ಲ ಕೊಡಿಸ್ತಾರೆ ಬರ್ರಿ ಅಂತ ಕಸಿ ಹೇಳ್ಕೊಂಡು ನಾವು ಬಂದೀವಿ ರೀ ಸರ್. ಅಲ್ಲಿ ಮತ್ತೊಂದು ಸಲ ತೊಗೊಂಡು ಹೋಗಿರಿ, ಅಳತಿ ತೊಗೊಂಡು ಈಗ ಪೂರ ಕೊಟ್ಟು ಬಿಟ್ಲತ್ತ ರೀ ಕಾಲು ಕೊಡ ಸರ್. ಈ ಕಾಲು ಕೊಡ್ಸ್ಯಾರಿ ನಮಗೆಲ್ಲ ನೋಡಿದ್ರಿ ನೀವು, ಈಗೆಲ್ಲ ಒಳ್ಳೆ ಕಾಣಿಸತ್ತವ ಸರ್. ಪೆಲ್ಲದಕ್ಕಿಂತ ಭೀ ಸರಿಯಾಗದ ರೀ ಸರ್. ಭಾಳ ಖೋಬಾ ಸಾಬ್ರಿಗೆ ಧನ್ಯವಾದ ಹೇಳ್ತೀನಿ ರೀ. ಮತ್ತು ಹಿರಲಾಲ್ ಪಲ್ಲಾನ್ ಅವ್ರಿಗೆ ಭೀ ಸಾಳಿದವ್ರಿಗೆ ಭೀ ಧನ್ಯವಾದ ಹೇಳ್ತೀನಿ. ಇವಾಗ ಕಾಲು ಕೊಡ್ಸಿನವ್ರಿಗೆ ಭೀ ಅವ್ರಿಗೆ ಭೀ ಧನ್ಯವಾದ ಹೇಳ್ತೀನಿ ರೀ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷದ ಅಶೋಕ್ ಕುಮಾರ್ ಕರಂಜಿ ಅವರನ್ನು ಇನ್ನೊಂದು ಅವಧಿಗೆ ಅವಿರೋಧವಾಗಿ ಆಯ್ಕೆ ಮಾಡಲು ಬೀದರ್ ನಗರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲಾ ಘಟಕದ ಕಾರ್ಯಕಾರಿಣಿ ಸದಸ್ಯರ ಸಭೆ ನಡೆದಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷದ ಅಶೋಕ್ ಕುಮಾರ್ ಕರಂಜಿ ಅವರನ್ನು ಇನ್ನೊಂದು ಅವಧಿಗೆ ಅವಿರೋಧವಾಗಿ ಆಯ್ಕೆ ಮಾಡಲು ಬೀದರ್ ನಗರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲಾ ಘಟಕದ ಕಾರ್ಯಕಾರಿಣಿ ಸದಸ್ಯರ ಸಭೆ ನಡೆದಿತ್ತು. ಸಂಜೆವಾಣಿ ಬೀದರ್ ಜಿಲ್ಲಾ ವರದಿಗಾರ ಶಿವಕುಮಾರ್ ಅವರು ಮಾತನಾಡುತ್ತಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷದ ಅಶೋಕ್ ಕುಮಾರ್ ಕರಂಜಿ ಅವರನ್ನು ಇನ್ನೊಂದು ಅವಧಿಗೆ ಅವಿರೋಧವಾಗಿ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಪತ್ರಕರ್ತರಾದ ಡಿಕೆ ಗಣಪತಿಯವರು ಮಾತನಾಡುತ್ತಾ ನಮ್ಮಲ್ಲಿ ಒಡುಕು ಇಲ್ಲ, ಆದರೂ ಎಲ್ಲರೂ ಒಂದಾಗಿ ಇರಬೇಕು ಎಂದರು. ಶರಣ ಚಿಟ್ಟ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಂತ ಎಂಬುದು ನಮಗೆ ಗೊತ್ತಾಗಿದೆ ಎಂದರು. ಸಭೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲಾ ಘಟಕದ ಸದಸ್ಯರು ಇದ್ದರು. ಆದಷ್ಟು ಎಲ್ಲರೂ ಒಂದಾಗಿ ಅವಿರೋಧ ಆಯ್ಕೆ ಮಾಡಿ ಒಳ್ಳೆಯದು ನಮ್ಮ ಜಿಲ್ಲೆ ಹೆಸರು. बगैर इसके अगर अनपोज अगर होता सबकी सहमति बहुत अच्छा है। दूसरी बात यह है कि आप इतना करके एक सब भवन बिल्कुल कंप्लीट होने के करीब है और क्योंकि क्या है आगे भी इसकी मर्यादा रखना है। जितने पेपर है जो बंद है हटा के निकाल के फेंक दो, हमारे कोई क्योंकि कहीं भी गए तो पर दूसरा हर एक आदमी क्या कर रहे, गाड़ी के ऊपर प्रेस करके पैसेंजर मार रहे हैं, उसमें तब बिल्कुल ತವೇಳಿ ಪ್ರಕಾರ ತಿದ್ದುಕೊಂಡಿದೆ. ಅದು ಏನಂತ ಈ ಮುಂದಿಂದು ಬರ್ತದ ಅದ್ರಾಗ ಇಲ್ಲ ಅದಕ್ಕೆ ಹೇಳ್ದಲ್ಲ ಸ್ಟಾರ್ಟಿಂಗ್ದಾಗ ಹೇಳ್ದಲ್ಲಪ್ಪ ನಾನು ನೀವು ಅಷ್ಟೇ ತಕ್ಲೀಫ್ ಅದ. ಇವತ್ತು ಅವನು ಗಾಡಿಗೆ 100 ರೂಪಾಯಿ ಎಣ್ಣೆ ಹಾಕಿ ಬರಬೇಕು, ಎಡಿಟರ್ ಇದ್ದಾವೆ, ರಿಪೋರ್ಟರ್ ಇದ್ದಾವೆ ಬರಬೇಕು. ಸೊ ನಾವು ಅಮಿತ್ ಸಾಬ್ ಇರ್ಬೋದು, ನಮ್ದು ಕಾಜಿ ಹರ್ಷದಲ್ಲಿ ಸಾಬ್ ಚೆನ್ನಾಗಿ ಬರ್ತಾ ಇದ್ದಾಗ 2-3 ವರ್ಷ ಏನೋ ಒಂದು ನಮ್ಮ ಸಮಸ್ಯೆಗಳ ನಮ್ದ್ರಾಗೆ ಒಂದು ತಪ್ಪಿನಿಂದ ನಮ್ಮ ಸಂಘ ಮಲ್ಕೊಂಡಿತ್ತು. ಅಂತ ಮಲ್ಕೊಂಡಿ ಸಂಘಕ್ಕೆ ಏನದ ಅಶೋಕ್ ಕುಮಾರ್ ಕರಂಜಿ ಅವರು ಪತ್ರಿಕೆಗಳು ಬಂದಾಗಿ ಒಂದು ಸಮಾಜಕ್ಕೆ ಕೆಟ್ಟ ಕಳಂಕ ಆಗಬಾರ್ದು ಅಂದರೆ ನೀವೆಲ್ಲರೂ ಹೇಳಿದ ಪ್ರಕಾರ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಜೊತೆಗೆ ಒಂದು ಅವಿರೋಧವಾಗಿ ಇದು ಒಂದು ಸಲ ಅಧ್ಯಕ್ಷರ ಆಯ್ಕೆಯಾದರೆ ಬಹುಶಃ ಇಡೀ ನಾಡಿಗೆ ಒಂದು ನಮ್ಮ ಬೀದರ್ ಜಿಲ್ಲೆಯಿಂದ ಒಂದು ಹೊಸ ಸಂದೇಶ ಬರ್ತದೆ. ಕೆಲ ಸೀನಿಯರ್ ಪತ್ರಕರ್ತರರ ಅವರಿಗೂ ನೀವೇನಾದ ತಗೊಂಡು ಈ ಸಕ್ಸಸ್ಫುಲ್ ಆಗಿ ಅಂತ ಎಲೆಕ್ಷನ್ ಮಾಡಿದ್ರೆ ನೀವು ಭವನ್ಸ್ ಮಾಡತ್ತೀರಿ, ನಿಮ್ಗೆ ನಾವು ಸಹಕಾರ ಮಾಡ್ತೀವಿ. ನೀವು ಇನ್ನೊಂದು ಪೀರಿಯಡ್ ಇರ್ಬೇಕಲ್ಲತ್ತೀರಿ ಇರಿ, ಏನು ಅಧಿಕಾರ ಶಾಶ್ವತ ಇಲ್ಲ, ನಾವು ಅಧಿಕಾರ ನೋಡ್ಕೋತೇ ಬಂದೆ. ನಾನು ರಾಜ್ಯ ಪ್ರತಿನಿಧಿಯಾಗಿ ಕೆಲಸ ಮಾಡಿದೆ, ಉಪಾಧ್ಯಕ್ಷ ಎಲ್ಲ ಒಂದು ಏನೋ ಈಗ ನೀವು ಅಧ್ಯಕ್ಷ ಇದ್ರೆ ನಮ್ಮ ಬಾಜು ಕೂಡಿಸ್ಕೊಂಡಿರಿ. ನಾನು ಪವರ್ ಇದ್ರಾಗ ಅಂದೇ ತಿಳ್ಕೊಬೇಕು, ಅದೇನು ತಪ್ಪಿಲ್ಲ. ಆದ್ರೆ ಥೋಡೆ ಪತ್ರಕರ್ತರ ಅವರಿಗೂ ಕರೀರಿ, ಅವರು ಮನ್ಸು ಒಲ್ಸಂತ ಕೆಲಸ ಮಾಡ್ರಿ. ಈಗ ನಾವು ಭೀ ಹಾಕ್ಬೇಕಂತ ನಾಮಿನೇಷನ್ ಹಾಕ್ಲಿಕ್ಕೆ ಬಂದೆವು. ಕಾಂಪ್ರಮೈಸ್ ಚಲೋ ಆಯ್ತಾ, ಕಾಂಪ್ರಮೈಸ್ ಚಲೋನೇ ಇತ್ತು, ಆಗಲ್ದು ಯಾಕಂತಂದೆವು. ನಮ್ಗೆ ಆ ಟೈಮ್ನಾಗ ನಾವು ಬಂದೆ ಸಂಘ ಅಂಬದು ಏನದಮ್ಮ ನಮ್ಗೆ ಗೊತ್ತಾಗ್ಯದ. ಸಂಘ ಇಂತನ ನಮ್ಗೆ ಭೀ ಕೈ ಜೋಡಿಸ್ಯದ, ಸಂಘ ನಮ್ಗೆ ಕಿಮ್ಮತ್ತು ಕೊಟ್ಟದ. ಇದಕ್ಕೆ ನಮ್ಗೆ ಏನು ಭೀ ತಿಳಿತಿಲ್ಲ ಯಾರು ಭೀ ಸಂಘ ಅಂದ್ರೆ ಏನಂಬದು ನಮ್ಗೆ ಆಗೋತ್ತಿನ ಹಿಡಿದು ಗೊತ್ತಾಗ್ಯದ. ಇವತ್ತಿನ ತನ ನಮ್ಗೆ ಕೆಲವೊಂದು ಜನ ಇಲ್ಲೇ ಜಿಲ್ಲಾಧ್ಯಕ್ಷರು ಕೆಲವೊಂದು ಜನ ಸಂಘ ಅಂದ್ರೆ ಏನು ಏನಿಲ್ಲ ಅಂಬದು ತಿಳಿಸ್ಕೊಟ್ರ.
ಕರ್ನಾಟಕ ರಾಜ್ಯದ ಬಿಜೆಪಿ ಸರ್ಕಾರ ಶಾಲೆಗಳಿಗೆ ಹಿಜಾಬ್ ಧರಿಸಿಕೊಂಡು ಹೋಗುವ ವಿದ್ಯಾರ್ಥಿಗಳನ್ನು ಅವಹೇಳನ ಮಾಡುವ ಮೂಲಕ ರಾಜ್ಯದಲ್ಲಿ ಅಶಾಂತಿ ಮೂಡಿಸುತ್ತದೆ ಎಂದು ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಾಹಿಂ ಖಾನ್ ಅವರು ಬೀದರ್ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರವನ್ನು ಟೀಕಿಸಿದರು. ಕರ್ನಾಟಕ ರಾಜ್ಯದ ಬಿಜೆಪಿ ಸರ್ಕಾರ ಶಾಲೆಗಳಿಗೆ ಹಿಜಾಬ್ ಧರಿಸಿಕೊಂಡು ಹೋಗುವ ವಿದ್ಯಾರ್ಥಿಗಳನ್ನು ಅವಹೇಳನ ಮಾಡುವ ಮೂಲಕ ರಾಜ್ಯದಲ್ಲಿ ಅಶಾಂತಿ ಮೂಡಿಸುತ್ತದೆ ಎಂದು ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಾಹಿಂ ಖಾನ್ ಅವರು ಬೀದರ್ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರವನ್ನು ಟೀಕಿಸಿದರು. ये केस बढ़ता जा रहा है हिजाब को लेके. उड़पी हो गया, मंगलूर हो गया, इस तरह से कुछ दूसरे डिस्ट्रिक्ट में भी हमको सुनने में आ रहा है. आपको मालूम होना चाहिए ये चीज़ कई सदियों से है. आज तक स्टूडेंट्स में कभी भेदभाव नहीं था, टीचर्स में कभी भेदभाव नहीं था. तो पर्टिकुलरली ये बीजेपी वाले, बीजेपी गवर्नमेंट पूरा टोटली फेल हो गई है, टोटल ज़ीरो हो गई. लोग उनको पकड़ के मारने वाले हैं. कई बीजेपी के लोगों को रोड पे निकलने नहीं दे रहे, लोगों को कुछ भी मदद नहीं किए. कोरोना जैसे सिचुएशन में 3 साल से किसी को हेल्प नहीं किए. नौजवान परेशान है जब से इनकी गवर्नमेंट आई, जब से नौजवान को जॉबलेस है. जितने जॉब देना तो छोड़ो, उनको उल्टा नौकरी से निकाल दिए गए हैं. महिला परेशान है, किसान परेशान है, बिजनेसमैन परेशान है. ये लोगों को मदद करना तो छोड़ो, जो लोग अपने आप में सही तरीके से जो हिजाब पहन के जा रहे हैं, और नन्स जो रहते हैं क्रिश्चियन समाज में, वो भी अपने तरीके से उनको भी उनका एक लिबास है, वो अलग है. इस तरह से अलग अलग स्टेट में, अलग अलग डिस्ट्रिक्ट में उनका सिस्टम है. लेकिन ये टोटल बीजेपी वाले फेल होने की वजह से अननेसरी बच्चों को डिस्टर्ब कर रहे हैं, और इसके लिए हम बहुत ही सीरियस हैं. मैं पिछली बार भी टीवी मीडिया में बोला हूँ, थोड़ा टीवी मीडिया में हम कम बोलते हैं. जहाँ पे इनको सबक सिखाना रहता है, जहाँ पे इनको एक्शन लेना रहता है, जहाँ पे इनको कान पकड़ के मुदड़ना रहता है, तो वो है असेंबली. तो उस असेंबली में हम सभी एमएलए ऑलरेडी बात कर चुके हैं. इन्हें हरीश साहब बात कर चुके हैं, हमारे ज़मीर साहब बात करें हमसे, तनवीर सेठ बात करें, यूटी खादर बात करें, गुलबर्गा के हमारे फातिमा मैडम बात किए. तो हम सभी लोग ऑलरेडी बात किए हैं. तो असेंबली के अंदर बहुत बड़ा सीरियस इसको मुद्दा उठाएंगे, और ये चीज़ पूरे कर्नाटक में शांति थी, तो हमारे कर्नाटक में भी इसको माहौल ख़राब करना बोल के ये कोशिश हो रही है. इसके पीछे बहुत बड़ा लोगों का हाथ है. ಬೀದರ್ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ IAS 2013ರ ಬ್ಯಾಚ್ನ ಅಧಿಕಾರಿ ಗೋವಿಂದ್ ರೆಡ್ಡಿ ಅವರು ಫೆಬ್ರವರಿ 6ರಂದು ಅಧಿಕಾರ ಸ್ವೀಕರಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಗೋವಿಂದ್ ರೆಡ್ಡಿ ಅವರಿಗೆ ನಿರ್ಗಮಿತ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಹೂಗುಚ್ಛ ನೀಡಿ ಆತ್ಮೀಯ ಸ್ವಾಗತ ಕೋರಿದರು. ಬಳಿಕ ರಾಮಚಂದ್ರನ್ ಆರ್ ಅವರಿಂದ ಗೋವಿಂದ್ ರೆಡ್ಡಿ ಅವರು ಅಧಿಕಾರ ಸ್ವೀಕರಿಸಿದರು. ಜೆಡಿಎಸ್ನ ಕೋರ ಕಮಿಟಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಬಂಡೆಪ್ಪ ಕಾಶೆಂಪುರ್ ಅವರಿಗೆ ಜೆಡಿಎಸ್ ಜಿಲ್ಲಾ ಪರಿಶಿಷ್ಟ ಘಟಕದ ಅಧ್ಯಕ್ಷರಾದ ದೇವೇಂದ್ರ ಆರ್ ಸೋನಿ ಅವರು ನೂತನ ಅಧ್ಯಕ್ಷರಿಗೆ ಶಾಲು ಹೊದಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಸೂರ್ಯಕಾಂತ್ ಯದ್ಲಾಪುರೆ, ಅಶೋಕ್ ಕೊಡಿಗೆ, ಲಕ್ಷ್ಮಣ್ ಗಾದ್ಗಿ, ಮಲ್ಲಿಕಾರ್ಜುನ್ ಮನ್ನೇಖೇಳಿ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.